ಇನ್ನೊಂದು ಕಡೆ ಅಕಾಲಿಕ ಮಳೆಯೂ ಕೂಡ ಕೆಲವಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಬಿರುಗಾಳಿ ಸಹಿತ ಮಹಿಳೆಗೆ ಬಿರುಗಾಳಿ ಸಹಿತ ಬಂದಂಥ ಮಳೆಗೆ ಶೀಟ್ಗಳೇ ಆರಿ ಹೋಗಿದ್ದಾವೆ. ಮಳೆಯ ಜೊತೆಗೆ ಬಿರುಗಾಳಿಯೂ ಕೂಡ ಅವಾಂತರವನ್ನು ತಂದಿದೆ. ಬಾಗಲಕೋಟೆ ಜಿಲ್ಲೆ ತೇರದಾಳದ ಪಕ್ಕದಲ್ಲಿರುವಂಥ ಮಹಾಲಿಂಗಪುರ ಪಟ್ಟಣದ ಸುತ್ತಮುತ್ತ ಮಳೆಯ ಎಫೆಕ್ಟ್ ಜೋರಾಗಿದೆ. ಬಿರುಗಾಳಿ ಮಳೆಯಿಂದ ನೇಕಾರರ ನೇಯ್ಗೆ ಹಾನಿಯಾಗಿದೆ. ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಜನ ಪರಿಹಾರ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಮಳೆ ಹಾನಿ ಪರಿಹಾರ ನೀಡುವಂತೆ ನೇಕಾರರು ಆಗ್ರಹವನ್ನು ಮಾಡಿದ್ದಾರೆ. ಹೇಳಿಕೆಳಿ ಮಹಾಲಿಂಗಪುರದಲ್ಲಿ ಅತಿ ಹೆಚ್ಚಾಗಿ ನೇಕಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸುವಂಥ ಕುಟುಂಬಗಳಿರುವಂಥ ಜಾಗ ಅದು. ಮಹಾಲಿಂಗಪುರದಲ್ಲಿ ಮಳೆಯಾದರೆ ಮಹಾಲಿಂಗಪುರ, ತೇರದಾಳ, ರಬಕವಿ, ಬನಹಟ್ಟಿ, ಅಸ್ಗಿ ಆ ಕಡೆ ಭಾಗದಲ್ಲೆಲ್ಲ ಮಳೆ ಬಂತು ಅಂತ ಹೇಳಿದ್ರೆ ಬಹಳ ದೊಡ್ಡ ತಾಪತ್ರಯ ಫಜೀತಿ ಅಂತೂ ತಂದೊಡ್ಡುತ್ತೆ. ಈಗ ಅಕಾಲಿಕವಾಗಿ ಸುರಿದಂಥ ಮಳೆಯೂ ಕೂಡ ಬಹಳ ದೊಡ್ಡ ನಷ್ಟವನ್ನು ತಂದಿದೆ. ಮಳೆಗಿಂತ ಹೆಚ್ಚು ಬಿರುಗಾಳಿಯೇ ಹಾನಿಯನ್ನು ಮಾಡಿದೆ. ಜೋರಾದ ಬಿರುಗಾಳಿ ಅವರ ಮನೆಯ ಶೀಟ್ಗಳನ್ನೇ ಹಾರಿಕೊಂಡು ಹೋಗುವಂತೆ ಮಾಡಿದೆ. ಶೀಟ್ಗಳು ಹಾರಿ ಹೋದರೆ ಕೆಳಗಡೆ ನೇಕಾರಿಕೆ ಮಾಡುವಂಥ ಜನ ಕಂಪ್ಲೀಟಾಗಿ ನೂಲನ್ನು ರೆಡಿ ಮಾಡಿ ಇಟ್ಟಿರ್ತಾರೆ. ಅದು ಬಹಳ ಕಾಸ್ಟ್ಲಿ ಇರುವಂಥ ರೇಷ್ಮೆ ನೇಯ್ಗೆ ಮಾಡುವಂಥ ಮಷಿನ್ನು ಎಲ್ಲವೂ ಕೂಡ ಹಾಳಾಗಿದೆ. ಹೀಗಾಗಿ ನಮ್ಮ ಕುಟುಂಬದ ಜೀವನ ನಿರ್ವಹಣೆ ಭಾಳ ಕಷ್ಟವಾಗ್ತಾ ಇದೆ. ಸೊ ಹೀಗಾಗಿ ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿ ಸರ್ಕಾರವನ್ನು ನೇಕಾರರು ಆಗ್ರಹ ಮಾಡಿದ್ದಾರೆ. ಬಿರುಗಾಳಿ ಜೊತೆಗೆ ಮಳೆ ಎಲ್ಲ ಸೇರ್ಕೊಂಡು ಭಾಳಷ್ಟು ಇಲ್ಲಿ ನೇಕಾರರ ಮನೆಗಳನ್ನು ಹಾನಿ ಮಾಡೈತಿ. ಒಂದು ಮನೆಯನ್ನು ಪೂರ್ಣ ಪತ್ರಾಸ ಮತ್ತು ನೀರಿನ ಟಾಕಿ ಹಾರಿ ಬೇರೆಯವ್ರ ಮನೆಯಲ್ಲಿ ಬಿದ್ಕಿಸಿಂದ ಇವತ್ತು ಅಲ್ಲಿ 50-60 ಸಾವಿರ ರೂಪಾಯಿ ಇದೇನು ನಾವು ನೂಲನ್ನು ನೇಯ್ತೀವಿ, ಸೀರೆ ನೇಯುವಂಥ ನೂಲು ನಿನ್ನೆನೇ ತಯಾರಿ ಮಾಡಿದಂಥದ್ದು ಮಗ್ಗದ ಮೇಲೆ ಪೂರ್ಣ ಏನು ಪತ್ರಾಸ ಕಟ್ಟಾಗಿ ಸಾಕಷ್ಟು ನೀರು ಬಿದ್ದು ಈ ನೇಕಾರರಿಗೆ ಒಂದು ಕನಿಷ್ಠ ಇಲ್ಲಂದ್ರೂ ಒಂದು 50-60 ಸಾವಿರ ರೂಪಾಯಿ ಹಾನಿಯಾಗೈತಿ. ಜೊತೆಗೆ ಅಲ್ಲೇನು ನೇಕಾರ ಮನೆಯ ಮೇಲಿನ ಪತ್ರಾಸ ಮತ್ತು ಶೆಡ್ ಎಲ್ಲ ಹಾರಿ ಹೋಗಿ ಈ ಏನು ಬಿರುಗಾಳಿ ಮಳೆಯಿಂದ ಈ ಅನಾಹುತ ಆಗಿದ್ದರಿಂದ ಯಾರಿಗೂ ಜೀವಘಾತ ಆಗದೇ ಇರುವ ಒಂದು ಕಡೆ, ಆದರೆ ಈ ಒಂದು ಆರ್ಥಿಕ ಪರಿಸ್ಥಿತಿ ಈಗ ನೇಕಾರರು ಸಾಕಷ್ಟು ತೊಂದರೆ ಒಳಗಿರುವಾಗ ಇಂಥ ಬಿರುಗಾಳಿ ಮಳೆಗೆ ಈಗ ಏನು ಹಾನಿಯಾಗೈತೆ ಆ ಹಾನಿಯನ್ನು ಒಂದಿಷ್ಟು ಸರ್ಕಾರ ಸಹಾಯಧನ ಕೊಡೋದ್ರ ಮೂಲಕ ಆ ನೇಕಾರರಿಗೆ ಸಹಕಾರ ಮಾಡ್ಬೇಕಂತ ಹೇಳಿಸಿಂದ ನಾವು ಒತ್ತಾಯವನ್ನು ಮಾಡ್ತೀವಿ. ಅನಿರೀಕ್ಷಿತವಾಗಿರಿ ಮಳೆ ಬಂದ ಕಾರಣ ಚಾವಣಿ ಹಾರಿ ನಮ್ಮ ಮನೆ ಮ್ಯಾಗ ಬಿದ್ದ ನಮಗೆ ಮಗದ್ದು ಎಲ್ಲ ಬಿದ್ದ ಲುಕ್ಸಾನ್ ಆಗೈತಿ. ಭೀಮದು ಲುಕ್ಸಾನ್ ಆಗೈತಿ ರೀ. 30-40 ಸಾವಿರ ರೂಪಾಯಿ ಲುಕ್ಸಾನ್ ಆಗೈತಿ. ಮುಂದೆ ಪತ್ರಾಸನು ನಾವು ತುತ್ತು ಬಿದ್ದಾವೆ ಎಲ್ಲ ತೆಗೆದು ಹಾಕ್ಬೇಕಾದ್ರೆ ಒಂದು 1,60,000 ರೂಪಾಯಿ ಖರ್ಚು ಆಕೈತಿ. ನೀವು ಗೌರ್ಮೆಂಟ್ದವ್ರು ನಮಗಿಟ್ಟ ಸಹಾಯ ಮಾಡಿರಿ. ನಿಮ್ಮ ಹೆಸರು? ಬಸವರಾಜ್. ಗಾಳಿ ಬಿಟ್ರಿ ಪತ್ರಾಸ ಎಲ್ಲ ಒಬ್ಬರ ಮನೆಯಿಂದ ಪತ್ರಾಸ ಹಾರಿ ನಮ್ಮ ಮಾಳಿಗೆ ಮೇಲೆ ಬಿತ್ತರಿ. ಅದರಿಂದ ನಮ್ಮ ಮನೆ ಎಲ್ಲ ಲುಕ್ಸಾನ್ ಆಗೈತೆ ರೀ. ನಿನ್ನೆ ಭೀಮ್ ಅದು ಕಟ್ಟಿದ್ದೀವಿ ರೀ. ಆ ಭೀಮ್ ಕಟ್ಟಿ ನಂತರ ಚಾಲೂ ಮಾಡ್ಬೇಕು ಅನ್ನೋಟಿಗೆ ಅಂದ್ರೆ ಪತ್ರಾಸ ಹಾರಿ ನಮ್ಮ ಮಾಳಿಗೆ ಮೇಲೆ ಬಿದ್ದ ನಂತರ ಎಲ್ಲ ಮನೆ ಸೋರಿ ಪತ್ರಾಸ ಎಲ್ಲ ಒಳಗೆ